ANM ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಭಾಗ್ಯಬಲ್ಲ ಇರುತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಚಿಂತಾಮಣಿಯಿಂದ ತಿರುಪತಿ ತಿರುಮಲಕ್ಕೆ 16ನೇ ವರ್ಷದ ಸಾಮೂಹಿಕ ಪಾದಯಾತ್ರೆ ಪ್ರಾರಂಭ. ನಾಡಿನ ಸಮಸ್ತ ಜನತೆಯ ಲೋಕ ಕಲ್ಯಾಣಾರ್ಥವಾಗಿ ಚಿಂತಾಮಣಿಯಿಂದ ತಿರುಪತಿ ತಿರುಮಲಕ್ಕೆ ನಿರಂತರ ಭಗವಂತನ ಸೇವೆಯನ್ನು ಹಮ್ಮಿಕೊಳ್ಳಲಾಗಿರುವ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು 16ನೆಯ ಸಾಮೂಹಿಕ ಪಾದಯಾತ್ರೆಯು 2026 ಜುಲೈ 17ರಂದು ಶುಕ್ರವಾರದಂದು ಅದ್ದೂರಿಯಾಗಿ ಚಾಲನೆಗೊಳ್ಳಲಿದೆ ಎಂದು ಆಯೋಜಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪಾದಯಾತ್ರೆ ಜುಲೈ 17ರಂದು ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿರುವ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಿಂದ ಪಾದಯಾತ್ರೆ ಅಧಿಕೃತವಾಗಿ ಹೊರಡಲಿದೆ. ದಿನನಿತ್ಯದ ಪಾದಯಾತ್ರೆ ಮಾರ್ಗ ಮತ್ತು ವಿಶ್ರಾಂತಿ ವಿವರಗಳನ್ನು ನೀಡಿರುವ ಅವರು ಅಂದು ರಾತ್ರಿ ತಾಡ್ಗೋಳ್ ಕ್ರಾಸ್ ಬಳಿ ಶಾಲೆಯಲ್ಲಿ ತಂಗುವುದು. ಜುಲೈ 18 ಶನಿವಾರ ಬೆಳಗಿನ ಜಾವ 5 ಗಂಟೆಗೆ ಅಲ್ಲಿಂದ ಹೊರಟು ಸುಣ್ಕಲ್ ಕ್ರಾಸ್ ಬಳಿ ತಿಂಡಿ ಮುಗಿಸಿ ನಂತರ ಚೆಕ್ಪೋಸ್ಟ್ ಡೈರಿಯಲ್ಲಿ ಮಧ್ಯಾಹ್ನದ ಊಟ ಮತ್ತು ವಿಶ್ರಾಂತಿ ಪಡೆಯಲಾಗುವುದು. ಸಂಜೆ 4 ಗಂಟೆಗೆ ಅಲ್ಲಿಂದ ಹೊರಟು ಹಳೆ ಬೈಪಾಸ್ ಮದನಪಲ್ಲಿ ಇರುವ ಶ್ರೀ ರಾಮ ಕಲ್ಯಾಣ ಮಂಟಪದಲ್ಲಿ ರಾತ್ರಿ ತಂಗುವುದು. ಜುಲೈ 19ರಂದು ಭಾನುವಾರ ಬೆಳಗಿನ ಜಾವ 5 ಗಂಟೆಗೆ ಹೊರಟು CTMನಲ್ಲಿ ತಿಂಡಿ ಮುಗಿಸಿ ವಿಕಲದಲ್ಲನಲ್ಲಿ ಮಧ್ಯಾಹ್ನದ ಊಟ ಹಾಗೂ ವಿಶ್ರಾಂತಿ ಪಡೆಯಲಾಗುವುದು. ಸಂಜೆ 4 ಗಂಟೆಗೆ ಅಲ್ಲಿಂದ ಹೊರಟು ಕಲಿಕಿರಿಯ ASC ಫಂಕ್ಷನ್ ಹಾಲ್ನಲ್ಲಿ ರಾತ್ರಿ ತಂಗುವುದು. ಇನ್ನು ಜುಲೈ 20ರಂದು ಸೋಮವಾರ ಬೆಳಗಿನ ಜಾವ 5 ಗಂಟೆಗೆ ಹೊರಟು ಆಶ್ರಮದಲ್ಲಿ ತಿಂಡಿ ಮುಗಿಸಿ ಮೊಟ್ಟಲೋಳ್ಪಲ್ಲಿಯಲ್ಲಿ ಮಧ್ಯಾಹ್ನದ ಊಟ ಮತ್ತು ವಿಶ್ರಾಂತಿ ಪಡೆಯಲಾಗುವುದು. ಸಂಜೆ 4 ಗಂಟೆಗೆ ಅಲ್ಲಿಂದ ಹೊರಟು ಚಿನ್ನಗೊಟ್ಟಿಗಲ್ಲು ದೇವಸ್ಥಾನದಲ್ಲಿ ರಾತ್ರಿ ತಂಗುವುದು. ಇನ್ನು ಜುಲೈ 21ರಂದು ಮಂಗಳವಾರ ಬೆಳಗಿನ ಜಾವ 5 ಗಂಟೆಗೆ ಹೊರಟು ಬಾಕ್ರಾಪೇಟೆ ಫಾರೆಸ್ಟ್ ಬಳಿ ತಿಂಡಿ ಮುಗಿಸಿ ಚಿನ್ನ ಬಂಗಾರದಲ್ಲಿ ಮಧ್ಯಾಹ್ನದ ಊಟ ಹಾಗೂ ವಿಶ್ರಾಂತಿ ಪಡೆಯಲಾಗುವುದು. ಸಂಜೆ 4 ಗಂಟೆಗೆ ಅಲ್ಲಿಂದ ಹೊರಟು ಶ್ರೀನಿವಾಸ ಮಂಗಾಪುರದ ಶ್ರೀ ವಾಸವಿ ಆರ್ಯವೈಶ್ಯ ನಿತ್ಯ ಅನ್ನದಾನ ಸಮಾಜದಲ್ಲಿ ರಾತ್ರಿ ತಂಗುವುದು. ಜುಲೈ 22ರಂದು ಬುಧವಾರ ಬೆಳಗ್ಗೆ 7 ಗಂಟೆಗೆ ಶ್ರೀನಿವಾಸ ಮಂಗಾಪುರದಲ್ಲಿ ನೆಲೆಸಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಿಕೊಂಡು ಅಲ್ಲಿಂದ ತಿರುಮಲಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ವತಃ ನಡೆದುಕೊಂಡು ಹೋಗಿರುವ ಪವಿತ್ರ ಶ್ರೀವಾರಿ ಮೆಟ್ಟಲು ಹಾದಿಯಲ್ಲಿ ಪಯಣಿಸಿ ತಿರುಮಲ ಸೇರುವುದು. ಜುಲೈ 23 ಗುರುವಾರ ಶ್ರೀ ಲಕ್ಷ್ಮೀ ಮತ್ತು ಸ್ವಾಮಿಗೆ ಪ್ರಿಯವಾದ ಗುರುವಾರದಂದು ಶ್ರೀ ಸ್ವಾಮಿಯ ದರ್ಶನ ಪಡೆದು ಚಿಂತಾಮಣಿಗೆ ಬಸ್ಸಿನಲ್ಲಿ ಹಿಂದಿರುಗುವುದು. ಈ ಪಾದಯಾತ್ರೆಯಲ್ಲಿ ಮಹಿಳೆಯರು ಸಹ ಭಾಗವಹಿಸಬಹುದಾಗಿದ್ದು ವ್ಯವಸ್ಥಾಪಕರ ಮಾರ್ಗದರ್ಶನದಲ್ಲೇ ಪಾದಯಾತ್ರೆ ನಡೆಯತಕ್ಕದ್ದು. ಪಾದಯಾತ್ರೆಗಳಿಗೆ ಬೆಳಗಿನ ತಿಂಡಿ, ಕಾಫಿ, ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ಕಲ್ಪಿಸಲಾಗಿದೆ. ಪಾದಯಾತ್ರಿಗಳು ತಮ್ಮ ಆಧಾರ್ ಕಾರ್ಡ್, ಜೆರಾಕ್ಸ್, ಒಂದು ಭಾವಚಿತ್ರ ಹಾಗೂ ಹಳದಿ ಬಣ್ಣದ ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಿಕೊಂಡು ಬರಬೇಕು. ಪಾದಯಾತ್ರಿಗಳು ತರುವ ಮಿತವಾದ ಲಗೇಜ್ಗಳಿಗೆ ಪ್ರತ್ಯೇಕ ವಾಹನ ವ್ಯವಸ್ಥೆ ಇರಲಿದೆ. ವ್ಯವಸ್ಥಾಪಕ ಸಮಿತಿಯ ಜವಾಬ್ದಾರಿಯ ಪಾದಯಾತ್ರಿಗಳು ಶ್ರೀವಾರಿ ಮೆಟ್ಟುಗಳವರಿಗೆ ತಲುಪುವವರಿಗೆ ಮಾತ್ರ ಇರುತ್ತದೆ. ನಂತರ ಬೆಟ್ಟದ ಮೇಲೆ ಮತ್ತು ಹಿಂದಿರುವ ವ್ಯವಸ್ಥೆಗೆ ಸಮಿತಿ ಜವಾಬ್ದಾರರಾಗಿರುವುದಿಲ್ಲ. ಇನ್ನು ಹೆಚ್ಚಿನ ವಿವರಗಳಿಗಾಗಿ KS ಅಶ್ವಥ್ ನಾರಾಯಣ್ 9845778485, PK ಶ್ರೀನಿವಾಸ್ ಫೋಟೋಗ್ರಾಫರ್ 984557227342, ನಾಗಾರ್ಜುನ KVS ಈವೆಂಟ್ಸ್ 7019527925 ಮತ್ತು ಹರೀಶ್ ಡ್ರೈವರ್ 9686352060 ಸಂಪರ್ಕಿಸುವಂತೆ ಆಯೋಜಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ತಿರುಪತಿ ಪಾದಯಾತ್ರೆ ಬರುವ ಭಕ್ತಾದಿಗಳಿಗೆ ನಾವು ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಬೆಳಗಿನ ಕಾಫಿ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ, ರಾತ್ರಿ ಊಟ ಕೊಟ್ಟು ಮಲಗಕ್ಕೆ ವ್ಯವಸ್ಥೆ ಮಾಡಿ 6 ದಿನಗಳ ಕಾಲ ನಾವು ಪಾದಯಾತ್ರೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಸಮಸ್ತ ನಾಡಿನ ಜನತೆಗಳು ಪ್ರತಿಯೊಬ್ಬರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಮನವಿ. ದಿನಾಂಕ 17/7/2026 ಶುಕ್ರವಾರ, ಇದೇ ತಿಂಗಳು ಶುಕ್ರವಾರ ಬೆಳಗ್ಗೆ 6 ಗಂಟೆ ಸರಿಯಾಗಿ ನಾವು ಕಲ್ಯಾಣೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ. ಕಲ್ಯಾಣೋತ್ಸವ ಕಾರ್ಯಕ್ರಮ ಆದ ನಂತರ
ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಅದಾದ ನಂತರ 2 ಗಂಟೆ ಸರಿಯಾಗಿ ನಮ್ಮ ಚಿಂತಾಮಣಿಯ ಹರಿಹರ ಸ್ವಾಮಿ ದೇವಸ್ಥಾನದಿಂದ ಹೊರಡುವುದು. ಈ ಕಾರ್ಯಕ್ರಮಕ್ಕೆ ಸಮಸ್ತ ನಾಡಿನ ಜನತೆಗಳೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಸವಿನಯ ಮನವಿ. ಭಕ್ತಾದಿಗಳು ನಿಮ್ಮ ಆಧಾರ್ ಕಾರ್ಡ್ ಒಂದು ಫೋಟೋವನ್ನು ತಪ್ಪದೆ ನಮಗೆ ತಲುಪಿಸಬೇಕೆಂದು ಮನವಿ. ಫೋನ್ ನಂಬರ್ಗೆ ಹೆಚ್ಚಿನ ವಿವರಗಳಿಗೆ ನಮ್ಮ ಸಂಪರ್ಕಿಸಿ. ನಾಗರಾಜ್ ಫೋಟೋಗ್ರಾಫರ್ 9845338650. ಮತ್ತೊಂದು ನಂಬರ್ ರಾಮಕೃಷ್ಣಪ್ಪ 8277161074. ಶಂಕರಪ್ಪ 9731206632. ಮತ್ತೊಂದು ನಂಬರ್ ನಾಗಾರ್ಜುನ್ 7019527925. ನಿಮ್ಮ ಆಧಾರ್ ಕಾರ್ಡ್ ಕೊಡೋಕ್ಕೆ ಕೊನೆ ದಿನಾಂಕ ಆಗಿರೋದು ಲಾಸ್ట్లో చెప్పే 12/7/2026 ಕೊನೆ ದಿನ ಆಗಿರ್ತದೆ. ಅದರೊಳಗೆ ತಮ್ಮ ಎಲ್ಲ ಆಧಾರ್ ಕಾರ್ಡ್ ಫೋಟೋವನ್ನು ನಮಗೆ ಸೇರಿಸಬೇಕಂತ ತಮ್ಮಲ್ಲಿ ಸವಿನಯ ಮನವಿ.